ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮ್ಮ ಸಿಸ್ಟಮ್ಸನ್ನ ಹೇಗೆ ಕ್ಲೀನಾಗಿ ಇಟ್ಕೋಬೇಕು, ಯಾವ ರೀತಿ ಟೆಂಪ್ರರಿ ಫೈಲ್ಸ್ ಕ್ಲೀನ್ ಮಾಡ್ಕೋಬೇಕು, ಓಕೆ, ಕುಕೀಸ್, ಕ್ಯಾಶ್ ಮೆಮೊರಿ ಇವನ್ನೆಲ್ಲ ಯಾಕೆ ಕ್ಲಿಯರ್ ಮಾಡಬೇಕು ಅಂತ ತೋರಿಸ್ತೀನಿ. ಇವೆಲ್ಲ ಇದ್ರೆ ಏನಪ್ಪ ಆಗುತ್ತೆ ಸಿಸ್ಟಮ್ಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಅಪ್ಲಿಕೇಶನ್ಸ್ ರೈಸ್ ಮಾಡ್ತಾ ಹೋಗ್ತೀರಾ. ಓಕೆ, ಒನ್ಸ್ ನೀವು ಅಪ್ಲಿಕೇಶನ್ ರೈಸ್ ಮಾಡ್ಬೇಕಾದ್ರೆ ಅಲ್ಲಿ ಇನ್ವ್ಯಾಲಿಡ್ ಡಾಟಾ ಅಂತ ಸಮ್ ಎರರ್ಸ್ ಬರ್ಬೋದು. ಓಕೆ, ಅಥವಾ ನಿಮಗೆ ಈ ಸೈನ್ ಆಗದೇ ಇರ್ಬೋದು, ಅಥವಾ ಡಿಜಿಲಾಕರ್ಗೆ ಒ ಟಿ ಪಿ ಆಕ್ಸೆಸ್ ಮಾಡೋಕ್ಕಲ್ಲ ಅಂದರೆ ಡಿಜಿಲಾಕರ್ ಆಕ್ಸೆಸ್ ಮಾಡ್ಬೇಕಾದ್ರೆ ಒ ಟಿ ಪಿ ಬರದೇ ಇರ್ಬೋದು, ಅಥವಾ ಬಂದಿರೋ ಒ ಟಿ ಪಿ ಆ ಎಕ್ಸ್ಪೈರ್ ಆದಮೇಲೆ ಟೈಮ್ ಮುಗಿದಾದ್ಮೇಲೆ ನಿಮಗೆ ರಿಸೀವ್ ಆಗ್ತಾ ಇರುತ್ತೆ. ಇವೆಲ್ಲ ವೇರಿಯಸ್ ರೀಸನ್ಸ್ ನಿಮಗೆ ಇವೆಲ್ಲ ಇಶ್ಯೂಸ್ ರೈಸ್ ಆಗ್ತಾ ಹೋಗ್ತವೆ. ಇವೆಲ್ಲ ಇಶ್ಯೂಸ್ ರೈಸ್ ಆಗಬಾರ್ದು ಅಂತ ಹೇಳಿದ್ರೆ ನಮ್ಮ ಸಿಸ್ಟಮನ್ನು ನಾವು ತುಂಬ ನೀಟ್ ಮತ್ತು ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ. ಯಾವ ರೀತಿ ನಾವು ಸಿಸ್ಟಮನ್ನು ನೀಟಾಗಿ ಇಟ್ಕೋಬೇಕು, ಯಾವ ರೀತಿ ಟೆಂಪ್ರರಿ ಫೈಲ್ಸು, ಕುಕೀಸು ಇವನ್ನೆಲ್ಲ ಡಿಲೀಟ್ ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ನಿಮ್ಮ ಸಿಸ್ಟಮ್ ಆನ್ ಮಾಡಿದ ತಕ್ಷಣ ಓಕೆ, ಇಲ್ಲಿ ವಿಂಡೋ ಕೀ ಪ್ರೆಸ್ ಮಾಡಿ ಇಟ್ಕೊಂಡು ಆರ್ ಪ್ರೆಸ್ ಮಾಡಿದರೆ ನಿಮಗೆ ರನ್ ಅಂತ ಓಪನ್ ಆಗುತ್ತೆ. ಓಕೆ, ಅಥವಾ ಇಲ್ಲಿ ನೀವು ಟೈಪ್ ಮಾಡಿನೂ ಸಹ ನೀವು ರನ್ ಕಮಾಂಡನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಈ ಥರ ರನ್ ಅಂತ ತಗೊಳ್ರೆ, ರನ್ ಅಂತ ತೊಗೊಂಡ್ಮೇಲೆ ಫಸ್ಟು ಟೆಂಪ್ ಅಂತ ಟೈಪ್ ಮಾಡಿ, TEMP ಟೆಂಪ್ ಅಂತ ಟೈಪ್ ಮಾಡಿ ಓಕೆ ಕೊಡಿ. ಎಲ್ಲ ಟೆಂಪ್ರವರಿ ಫೈಲ್ಸು ನಿಮಗೆ ಕಾಣ್ತಾ ಹೋಗ್ತವೆ, ಎಷ್ಟು ಟೆಂಪ್ರವರಿ ಫೈಲ್ಸು ನಿಮ್ಮ ಸಿಸ್ಟಮಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಈ ಎಲ್ಲವೂ ಇರ್ತಕ್ಕಂಥ ಟೆಂಪ್ರವರಿ ಫೈಲ್ಸನ್ನು ಡಿಲೀಟ್ ಮಾಡ್ಕೋಬೇಕು. ನಿಮಗೆ ಇದು ಯಾವುದೇ ನೀವು ಸೇವ್ ಮಾಡಿರ್ತಕ್ಕಂಥ ಫೈಲಿಗೆ ಎಫೆಕ್ಟ್ ಆಗಲ್ಲ. ಓಕೆ, ತೊಂದರೆ ಆಗಲ್ಲ. ನೀವು ಟೆಂಪ್ರವರಿ ಫೈಲ್ಸ್ ಎಲ್ಲವನ್ನು ಡಿಲೀಟ್ ಮಾಡಿ. ಓಕೆ, ಈ ಥರ ಒಂದು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಂಟ್ರೋಲ್ A ಪ್ರೆಸ್ ಮಾಡಿದರೆ ನಿಮಗೆ ಆಲ್ ಸೆಲೆಕ್ಟ್ ಆಗುತ್ತೆ. ಆಲ್ ಸೆಲೆಕ್ಟ್ ಆದಮೇಲೆ ಈ ಫೈಲ್ಸನ್ನು ಡಿಲೀಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 21 ಫೈಲ್ಸ್ ಇದೆ. ಇಷ್ಟು ಫೈಲ್ಸನ್ನು ನಾನು ಡಿಲೀಟ್ ಮಾಡ್ತೀನಿ. ಸಮ್ಟೈಮ್ಸ್ ನಿಮಗೆ ಎಲ್ಲವೂ ಡಿಲೀಟ್ ಆಗಲ್ಲ. ಎಷ್ಟು ಡಿಲೀಟ್ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಫೈಲ್ಸನ್ನು ಡಿಲೀಟ್ ಮಾಡಬೇಕು. ಅದರ್ವೈಸ್ ಅವು ಡಿಲೀಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಸ್ಕಿಪ್ ಮಾಡಿ. ಈ ಥರ ಇದು ಟೆಂಪ್ ಆಯಿತು. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ, ಪರ್ಸೆಂಟೇಜ್ ಟೆಂಪ್ ಪರ್ಸೆಂಟೇಜ್ ಅಂತ ಹೇಳಿ. ಇದು ಓಕೆ ಮಾಡಿ. ಇಲ್ಲಿ ಓಕೆ ಮಾಡಾದ್ಮೇಲೆ ಇಲ್ಲೂ ಸಹ ಟೆಂಪ್ರರಿ ಫೈಲ್ಸ್ ಇರುತ್ತೆ, ಇಂಟರ್ನೆಟ್ ಸಂಬಂಧಪಟ್ಟ ಟೆಂಪ್ರರಿ ಫೈಲ್ಸು. ಇವನು ಸಹ ಅದೇ ರೀತಿ ಆಲ್ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಡಿಲೀಟ್ ಮಾಡಬೇಕು. 188 ಫೈಲ್ಸ್ ಇದೆ ಇಲ್ಲಿ. ಇವನು ಸಹ ನಾವೀಗ ಡಿಲೀಟ್ ಮಾಡ್ತಾ ಇದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡಿಲೀಟ್ ಮಾಡಬೇಕು. ಓಕೆ, ಆಗದೇ ಇದ್ದವನ್ನ ನೀವು ಸ್ಕಿಪ್ ಮಾಡ್ಬಿಡಿ. ಓಕೆ, ಇಲ್ಲಿ ಒಂದು 3 ಫೈಲ್ ಮಾತ್ರ ಹಾಗೆ ಉಳಿತು. ಓಕೆ, ಕ್ಲೋಸ್ ಮಾಡಿ. ಈ ಎಲ್ಲ ಟೆಂಪ್ರರಿ ಫೈಲ್ಸು ರೀಸೈಕಲ್ ಬಿನ್ನಲ್ಲಿರುತ್ತೆ. ಇಲ್ಲೂ ಸಹ ರೀಸೈಕಲ್ ಬಿನ್ನನ್ನು ಎಂಟಿ ಮಾಡಿ. ಈ ಥರ ಕಂಪ್ಲೀಟ್ ಇವಾಗ ಇಲ್ಲಿ ಕ್ಲಿಯರ್ ಆಯಿತು. ಇದು ಕ್ಲಿಯರ್ ಆದಾದಮೇಲೆ ನನಗೆ ಮೊಜಿಲ್ಲಾ ಫೈರ್ಬಾಕ್ಸಲ್ಲಿ ನಾವು ಸೇವಾಸಿಂದ ಯೂಸ್ ಮಾಡ್ತೀವಿ ಅಲ್ವಾ. ಮೊಜಿಲ್ಲಾ ಫೈರ್ಬಾಕ್ಸನ್ನು ಓಪನ್ ಮಾಡಿ. ಈ ಮೊಜಿಲ್ಲಾ ಫೈರ್ಬಾಕ್ಸ್ ಓಪನ್ ಮಾಡಾದಮೇಲೆ ನೀವು ಮೆನುಗೆ ಹೋಗ್ಬಿಟ್ಟು ಇಲ್ಲಿ ಆಪ್ಷನ್ ಅಂತ ಇರುತ್ತೆ. ಈ ಆಪ್ಷನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟೀಸ್ ಅಂತ ಬರುತ್ತೆ. ಈ ಪ್ರೈವೇಸಿ ಮತ್ತು ಸೆಕ್ಯೂರಿಟೀಸಿಗೆ ಬನ್ನಿ. ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮದು ಈ ಬ್ರೌಸರಿಗೆ ಸಂಬಂಧಪಟ್ಟ ಕುಕೀಸು ಮತ್ತು ಟೆಂಪ್ರವರಿ ಫೈಲ್ಸ್ ಇರುತ್ತೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಕ್ಲಿಯರ್ ಡಾಟಾ ಅಂತ ಇದೆ ನೋಡಿ. ಇಲ್ಲಿ ಆ್ಯಕ್ಚುಲಿ 251 MB ನಿಮಗೆ ಸೇವ್ ಆಗಿದೆ. ಈ ಡಾಟಾನ ನಾವು ಕ್ಲಿಯರ್ ಮಾಡ್ಕೋಬೇಕು. ಕ್ಲಿಯರ್ ಡಾಟಾ. ಓಕೆ, ಕ್ಲಿಯರ್ ಅಂತ ಕೊಡಿ. ಎಲ್ಲ ಡಾಟಾನು ಕ್ಲಿಯರ್ ಆಗುತ್ತೆ ಇಲ್ಲಿ. ಓಕೆ, ನೀವು ನೋಡಿ ಇನ್ನೊಂದ್ಸರಿ ಕ್ಲಿಕ್ ಮಾಡಿ ಕ್ಲಿಯರ್ ಡಾಟಾ. ಅಲ್ಲಿ ನಿಮಗೆ 0 ಕಾಣುತ್ತೆ, ನಿಮಗೇನು ಕಾಣಲ್ಲ ಡಾಟಾ ಇದೆ ಅಂತ. ಓಕೆ, 0 ಬೈಟ್ಸ್ ಇದೆ. ಇದು ಕೆಲವೊಂದು ಟೈಮ್ 1 GB ತನಕ ಟೆಂಪ್ರರಿ ಫೈಲ್ಸು, ಕುಕೀಸ್ ಇರುತ್ತೆ, ಕ್ಯಾಶ್ ಮೆಮೊರೀಸ್ ಇರುತ್ತೆ. ಎಲ್ಲವನ್ನು ನೀವು ಪದೇ ಅವಾಗವಾಗ ಕ್ಲಿಯರ್ ಮಾಡ್ತಾ ಇರಬೇಕು. ಅವಾಗ ನಿಮಗೆ ಸ್ಪೀಡ್ ಸಹ ಚೆನ್ನಾಗಿ ಸಿಗುತ್ತೆ, ಬ್ರೌಸರ್ ಸ್ಪೀಡ್. ಇದು ಆದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಹಾಗೆ ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಹೋಗಿ ಇಲ್ಲಿ ಪಾಪಪ್ ಅಂತ ಇರುತ್ತೆ. ಇಲ್ಲಿದೆ ನೋಡಿ, ಪಾಪಪ್ ಬ್ಲಾಕ್ ಪಾಪಪ್ ವಿಂಡೋಸ್. ಇಲ್ಲಿ ಎಕ್ಸೆಪ್ಷನ್ಸ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮ ಸೇವಾಸಿಂಧು ವೆಬ್ಸೈಟನ್ನು ನಾವು ಅಲೋ ಮಾಡಬೇಕು. ಆವಾಗ ನಿಮ್ಗೆ ಯಾವುದೇ ರೀತಿ ಇಶ್ಯೂಸ್ ಬರಲ್ಲ. ಫಸ್ಟ್ ನೀವು ಇಲ್ಲಿ ಒಂದು ಓಪನ್ ಮಾಡಿ ಬ್ರೌಸರಲ್ಲಿ, service.online.karnataka ಅಂತ ಇರುತ್ತಲ್ವ. ಈ ಥರ ಓಪನ್ ಮಾಡಿ ಬ್ರೌಸರ್ ಇದು. ನಮ್ಮ ವೆಬ್ಸೈಟ್ ಓಪನ್ ಮಾಡಿದ ನಂತರ ನೀವು ಈ ಫೈಲನ್ನು ಕಾಪಿ ಮಾಡ್ಕೋಬೇಕು. ಓಕೆ, ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡಿ. ಇದು ಕಾಪಿ ಆದಮೇಲೆ ಆಪ್ಷನ್ ಏನಿದೆ ಅಲ್ವಾ, ಇಲ್ಲಿ ಪಾಪಪ್ ಬ್ಲಾಕರ್ ಇತ್ತಲ್ವ, ಈ ಪಾಪಪ್ ಬ್ಲಾಕರ್ದು ಎಕ್ಸೆಪ್ಷನ್ಸ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಇದನ್ನು ಪೇಸ್ಟ್ ಮಾಡಿ ಅಥವಾ ಟೈಪ್ ಮಾಡ್ಬೋದು. ನಿಮಗೆ ವೆಬ್ಸೈಟ್ ಡೈರೆಕ್ಟಾಗಿ ಗೊತ್ತಿದೆ ಅಂತ ಹೇಳಿದರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಟೈಪ್ ಮಾಡಬೇಕು, ಅಥವಾ ಈ ಥರ ವೆಬ್ಸೈಟ್ ಓಪನ್ ಮಾಡಿ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಅಲೋ ಅಂತ ಕೊಡಿ.
ಅವಾಗಲೇ serviceonline.gov.in ವೆಬ್ಸೈಟು ನಿಮಗೆ ಅಲೋ ಮಾಡ್ಕೊತಾ ಇದೆ ಅಲ್ವಾ. ಸೇವ್ ಚೇಂಜಸ್ ಅಂತ ಕೊಡಿ. ಈ ಥರ ನೀವು ಸೇವ್ ಮಾಡ್ಕೋಬೇಕು. ಓಕೆ, ಇದಾದಮೇಲೆ ಎಗೇನ್ ಬ್ರೌಸರ್ ಒಂದ್ಸರಿ ಕ್ಲೋಸ್ ಮಾಡಿ, ಕ್ಲೋಸ್ ಆಲ್ ಟ್ಯಾಬ್ಸ್ ಅಂತ ಕೊಡಿ. ಇವಾಗ ನೀವು ಮತ್ತೆ ಬ್ರೌಸರನ್ನು ಓಪನ್ ಮಾಡಿ ನಮ್ಮ ಸೇವಾ ಸಿಂಧು ವೆಬ್ಸೈಟನ್ನು ನೀವು ಓಪನ್ ಮಾಡ್ಬೋದು. ಓಕೆ, ಇವಾಗ ನೋಡಿ ತಗೊಂಡು ಈ ರೀತಿ ನೀವು ಎಲ್ಲ ಟೆಂಪರರಿ ಫೈಲ್ಸ್, ಕುಕೀಸ್, ಕ್ಯಾಶ್ ಮೆಮೊರೀಸ್ ಈ ಥರ ಎಲ್ಲ ನೀವು ಕ್ಲಿಯರ್ ಮಾಡ್ಕೊಂಡಾಗ ನಿಮಗೆ ಬ್ರೌಸರ್ ಸಪೋರ್ಟ್ ಮಾಡುತ್ತೆ. ಸೇವಾ ಸಿಂಧುನಲ್ಲಿ ಯಾವುದೇ ರೀತಿಯಾದ ಇಶ್ಯೂಸ್ ಬರಲ್ಲ. ಇನ್ವ್ಯಾಲಿಡ್ ಇಶ್ಯೂಸ್ ಅಂತ ಏನಿದೆ ಅದು ಬರಲ್ಲ. ಮತ್ತು ಸೈನ್ ಮಾಡ್ಬೇಕಾದ್ರೆ ಕೆಲವು ತೊಂದರೆಗಳು ಬರುತ್ತೆ, ಅದು ಸಹ ಬರಲ್ಲ. ಮತ್ತು ಡಿಜಿಲಾಕರ್ OTP ಎರರ್ ಬರ್ತಾ ಇರುತ್ತಲ್ವ, ಇಲ್ಲಿ ಯಾವುದೇ ಇಶ್ಯೂಸು ಬರಲ್ಲ. ಓಕೆ, ಥ್ಯಾಂಕ್ ಯು.